ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಹೊಸ ರುಚಿಯೊಂದಿಗೆ ಬಂದಿದ್ದೀನಿ. ಬೆಳಗಿನ ತಿಂಡಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ರೆ, ಸೋರೆಕಾಯಿ ಇದ್ದರೆ ಮನೆಯಲ್ಲಿ ಇಡ್ಲಿಗೆ ರುಬ್ಬದೇ ಇದ್ದರೆ ಸೋರೆಕಾಯಿ ಹಾಕಿ ರುಚಿಯಾದ ಮಸಾಲೆ ಕಡುಬು ಮಾಡ್ಕೊಳ್ಳಿ. ಇದಕ್ಕೆ ಬೆಣ್ಣೆ ತುಪ್ಪ ಒಳ್ಳೆ ಕಾಂಬಿನೇಷನ್ನು. ಮಾಡಿ ನೋಡಿ, ಭಾಳ ರುಚಿಯಾಗಿರುತ್ತೆ. ಜೊತೆಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೋರೆಕಾಯಲ್ಲಿ ನಾರಿನಾಂಶ ಇರುತ್ತೆ, ಹೃದಯದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಮಧುಮೇಹಕ್ಕೆ ಒಳ್ಳೆಯದು. ಹೇಗೆ ಮಾಡೋದು ನೋಡೋಣ. ಅಕ್ಕಿ ನುಚ್ಚು 1 ಲೋಟ, ಅಂದರೆ 1 ಅಳತೆ ನೀವು ಅಕ್ಕಿ ನುಚ್ಚನ್ನು, ಅಕ್ಕಿ ತರಿ ಸಿಗುತ್ತೆ ಇಡ್ಲಿ ಮಾಡೋದು, ಅದು ತೊಗೊಂಡು ಬಂದು ರಾತ್ರಿ ನೆನೆಸಿ ಬೆಳಿಗ್ಗೆ ಅದನ್ನು ಚೆನ್ನಾಗಿ ನೀರೆಲ್ಲ ಹಿಂಡಿ ತೆಗೆದಿಟ್ಕೊಳ್ಳಿ. ನಾನು ಅರ್ಧ ಸೋರೆಕಾಯಿ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜು ಸೋರೆಕಾಯಿ ಅರ್ಧ ಹಾಕ್ಕೊಂಡಿದ್ದೀನಿ. 1/4 kg ಇರ್ಬೋದು ಅದು. ಅದನ್ನು ಹೀಗೆ ದಪ್ಪನಾಗಿ ತುರಿ ಬರೋ ರೀತಿ ಸಿಪ್ಪೆ ಸಮೇತ ತುರ್ಕೋಬೇಕು. ಅದನ್ನು ಬೀಜನೂ ತಿರುಳು ಏನೂ ತೆಗಿಬೇಡಿ. ಇಡೀ ಸೋರೆಕಾಯನ್ನು ತೊಳೆದುಬಿಟ್ಟು ತುರಿದು ಅದನ್ನು ಒಳಗಡೆಗೆ ಹಾಕಿ, ಹಾಗೆಂದರೆ ಅಕ್ಕಿ ನುಚ್ಚಿಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ. ಸೋರೆಕಾಯಿ ನೀರು ಬಿಟ್ಕೊಳ್ಳುತ್ತೆ. ಈಗ ಇಲ್ಲಿ ನಾನು ಕಡಲೆಬೇಳೆಯನ್ನು ನೆನೆಸಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ ಇಷ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಇದು ಮಸಾಲೆಗೆ, ಇಡ್ಲಿಗೆ. ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕತ್ತರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಪ್ಷನ್ನು ನಿಮಗೆ. ಬೇಳೆ ಬೇಕು ಅಂತಂದರೆ ಹಾಕೋಬೋದು ಕಡಲೆಬೇಳೆ, ಇಲ್ಲ ಅಂತಂದರೆ ಬೇಡ, ಸ್ಕಿಪ್ ಮಾಡ್ಬೋದು. ಸೊ ಈಗ ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ಸ್ವಲ್ಪ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಹುರ್ಗಡ್ಲೆ, ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಮೆಣಸು ಹಾಕ್ಕೊಳ್ಳಿ ರುಚಿಗೆ. ಈಗ ಇದು ನೀರು ಬಿಟ್ಕೊಂಡು ರೆಡಿಯಾಗಿದೆ ಹಿಟ್ಟು. ಅದಕ್ಕೆ ನಾವು ಎಷ್ಟು ಅಳತೆ ರವೆ ತೊಗೊಂಡಿದ್ವಿ ಅಕ್ಕಿ, ಅದರಲ್ಲಿ ಅಷ್ಟೇ ಅಳತೆಯ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇಟ್ಬಿಡಿ. ಈಗ ಈ ಮಸಾಲೆಗೆ ಒಂದು ಒಗ್ಗರಣೆ ಕೊಡೋಣ. ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಹೆಚ್ಚಿಟ್ಕೊಂಡಿರೋ ಕಾಯಿ, ಸೊಪ್ಪುಗಳು, ಶುಂಠಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಒಳ್ಳೆ ರುಚಿ ಕೊಡುತ್ತೆ. ಈ ಮಸಾಲೆ ಹಾಕಿರೋದ್ರಿಂದ ಇಡ್ಲಿಗೆ ಒಳ್ಳೆ ರುಚಿ ಕೊಡುತ್ತೆ. ನಾವು ಹೆಚ್ಚಿಟ್ಕೊಂಡಿರೋ ಪದಾರ್ಥ ಎಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಅದನ್ನು ಹಾಕಿ. ಸೊ ಇದು ಮಸಾಲೆ ಕಡುಬು. ಇದನ್ನು ನೋಡಿ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ನುಚ್ಚು, ಸೌತೆಕಾಯಿ, ಸ್ವಲ್ಪ ಮೊಸರು, ಉಪ್ಪು, ಈ ಒಗ್ಗರಣೆ ಸಾಮಾನುಗಳು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕಡೆ ನೀರು ಕಾಯಕ್ಕೆ ಇಟ್ಬಿಡಿ. ಈಗ ಸ್ವಲ್ಪ ಈನೋ, ಒಂದು ಅರ್ಧ ಸ್ಪೂನಷ್ಟು ಈನೋ ಹಾಕಿ ಸಾಫ್ಟಾಗಿ ಆಗುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನೀರು ಕಾಯ್ತಾ ಇರುತ್ತೆ. ನೀವು ಬಾಳೆ ಎಲೆ ಮೇಲೆ ಈ ರೀತಿ ಸಂಪಣವನ್ನು ನೀವು ಹರಡಿಕೊಂಡು ಅದನ್ನು ಜೋಡಿಸ್ಕೊಂಡು ಬನ್ನಿ. ಹಬೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 20 ನಿಮಿಷದವರೆಗೂ ಬೇಯಿಸಬೇಕು. ನಿಮಗೆ ಬಾಳೆ ಎಲೆ ಸಿಗಲಿಲ್ಲ ಅಂದರೆ ಅಕಸ್ಮಾತ್ ನೀವು ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ಬಿಟ್ಟು ನೀವು ಇದನ್ನು ಬೇಯಿಸ್ಬೋದು. ಹೀಗೆ ನೀವು ಬಾಳೆ ಎಲೆಯನ್ನು ಮುಚ್ಚಿ ಬೇಯಿಸೋದ್ರಿಂದ ಸಾಫ್ಟ್ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸು ಹೇಗೆ ಅಂತಂದ್ಬಿಟ್ಟು. ಇದನ್ನು ಮುಚ್ಚಿ ಒಂದು 20 ನಿಮಿಷ ಬೇಯಿಸಬೇಕು. ಈಗ ಅದು ಬೇಯೋದ್ರಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಹಾಕಿರುವಂಥ ಮಸಾಲೆಗಳಿಗೆಲ್ಲ ಸ್ವಲ್ಪ ನೀರು ಹಾಕಿ, ಉಪ್ಪು ಹಾಕಿ ರುಬ್ಕೊಳ್ಳಿ. ಕೊನೆಯಲ್ಲಿ ನೀವು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1-2 ಸುತ್ತು ಸುತ್ತಿ ಅದಕ್ಕೊಂದು ಒಳ್ಳೆ ಪರಿಮಳ ಬರೋ ಹಾಗೆ ಒಗ್ಗರಣೆಯನ್ನು ಕೊಡಿ. ಇಂಗು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, 1 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇಷ್ಟೆಲ್ಲ ಒಗ್ಗರಣೆಯನ್ನು ಕೊಟ್ಟು ಚಟ್ನಿಯ ಪರಿಮಳವನ್ನು, ರುಚಿಯನ್ನು ಮತ್ತಷ್ಟು ಹೆಚ್ಚಿಸಿ. ಸೊ ನೀವು ಅದಕ್ಕೆ ಜೊತೆಯಲ್ಲಿ ತಿನ್ನುವಾಗ ಅದೆಲ್ಲ ಪದಾರ್ಥನೂ ಒಂದೊಂದೇ ಬಾಯಿಗೆ ಸಿಗ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಹೀಗೆ ನೀವು ಕುಕ್ಕರಲ್ಲಿ ಮಾಡುವಾಗ, ಇಡ್ಲಿ ಕುಕ್ಕರಲ್ಲಿ ಮಾಡುವಾಗ ಮೊದಲಿಗೆ ನೀರು ಚೆನ್ನಾಗಿ ಮರಳಿಸ್ಕೊಂಡು ಆಮೇಲೆ ನೀವು ಇಡ್ಲಿ ಸ್ಟ್ಯಾಂಡನ್ನು ಇಟ್ಟು ಅದನ್ನು ಬೇಯಿಸ್ಕೊಳ್ಳಿ. ಅದನ್ನು 20 ನಿಮಿಷ ಬೇಯಿಸಿ ನೋಡಿ. ಇದು ನೋಡ್ಕೊಳ್ಳಿ, ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತಿಡಿ. ನೋಡಿ, ರುಚಿಯಾದ ಒಳ್ಳೆ ಹಬೆಗಡುಬು, ಸೋರೆಕಾಯಿ ಹಬೆಗಡುಬು, ಮಸಾಲೆ ಕಡುಬು ರುಚಿಯಾಗಿ ನಿಮಗೆ ಸಿಕ್ತು ಬೆಳಗಿನ ತಿಂಡಿಗೆ. ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ, ಸ್ವಲ್ಪ ತುಪ್ಪ ಹಾಕಿ ಬ್ಯಾಟಿಂಗ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ಅಂದರೆ ನಮಗೆ ಬೇರೆ ರೀತಿಯಾದ ಬೆಳಗಿನ ತಿಂಡಿ ಸಿಗುತ್ತೆ. ದಿನಾಗಲೂ ಅದೇ ಇಡ್ಲಿ, ಅದೇ ದೋಸೆ, ಅದೇ ರೊಟ್ಟಿ, ಅದೇ ಚಪಾತಿ ಮಾಡೋ ಬದಲು ಹೀಗೆ ಮನೆಯಲ್ಲಿ ಸೋರೆಕಾಯಿ ಇದ್ದಾಗ ಮಾಡಿ ನೋಡಿ. ಆರೋಗ್ಯಕರವಾದ ಅಡುಗೆ. ವಂದನೆಗಳು. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ನಮಸ್ಕಾರ.